ದಲಿತ ಜನಜಾಗೃತಿ ವೇದಿಕೆ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ. ಉದ್ಘಾಟಕರು ಅಲ್ಲಮಪ್ರಭು ಪಾಟೀಲ್, ಶಾಸಕರು ಕಲಬುರಗಿ ದಕ್ಷಿಣ ಮತಕ್ಷೇತ್ರ, ಶ್ರೀ ಬಸವರಾಜ ಮತ್ತಿಮೂಡಿ, ಶಾಸಕರು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ, ಶ್ರೀ ರಾಜಕುಮಾರ್ ಎಚ್ ಕಪ್ಪನೂರು, ಕಾಂಗ್ರೆಸ್ ಮುಖಂಡರು ಕಲಬುರಗಿ, ಶ್ರೀ ರೇವಣ್ಣ ಬೆಳಂಗಿ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಭಾವಚಿತ್ರಕ್ಕೆ ಪೂಜೆ ಡಾಕ್ಟರ್ ಅಜಯ್ ಸಿಂಗ್, ಅಧ್ಯಕ್ಷರು ಕರ್ನಾಟಕ ಕಲಬುರಗಿ ಹಾಗೂ ಶಾಸಕರು ಜೇವರಿಗಿದ್ದಾರೆ. ಶ್ರೀ ತಿಪ್ಪಣ್ಣ ಕಮಕನೂರು, ವಿಧಾನಸಭಾ ಪರಿಷತ್ನ ಸದಸ್ಯರು ಕಲಬುರಗಿ, ಶ್ರೀ ಅಲ್ಲಮ ಪ್ರಭುಲಿಂಗೇಶ್ವರ ಮಹಾಸ್ವಾಮಿಗಳು, ನಾಗನೂರು ಮಠ, ಶ್ರೀಮತಿ ವರ್ಷಾ ಆರ್ ಜಾನೆ, ಪೂಜ್ಯ ಮಹಾಪೌರರು, ಮಹಾನಗರ ಪಾಲಿಕೆ ಕಲಬುರಗಿ, ಶ್ರೀ ನೀಲಕಂಠರಾವ್ ಮುಲಿಗೆ, ಕಾಂಗ್ರೆಸ್ ಮುಖಂಡರು ಕಲಬುರಗಿ, ದತ್ತೇಶ ಶ್ರೀ ಪಾಟೀಲ್ ರೇವೂರು, ಮಾಜಿ ಅಧ್ಯಕ್ಷರ ಮಂಡಳಿ ಕಲಬುರಗಿ. ಅನ್ನ ಸಂತರ್ಪಣಾ ಕಾರ್ಯಕ್ರಮ ಸುರೇಶ್ ಎಸ್ ಶರ್ಮಾ, ಮುಖ್ಯ ಕಾರ್ಯನಿರ್ವಾಹಕರು, ಅಭಿಯಂತರು, ಲೋಕಸಭೆ ಇಲಾಖೆ ಕಲಬುರಗಿ, ವಿಠಲ್ ದೊಡ್ಡಮನಿ, ದಲಿತ ಮುಖಂಡರು ಕಲಬುರಗಿ, ವಿಶಾಲ್ ನವರಂಗ್, ಅಧ್ಯಕ್ಷರು, ಸ್ಥಾಯಿ ಸಮಿತಿ ಮಹಾನಗರ ಪಾಲಿಕೆ ಕಲಬುರಗಿ, ಎಚ್ ಶಿವಕುಮಾರ್, ಮೆಡಿಕಲ್ ಸೂಪರಿಂಟಿ ಆಸ್ಪತ್ರೆ ಕಲಬುರಗಿ, ರಾಜಕುಮಾರ್ ಹುಗ್ಗಿ, ರಾಜ್ಯಾಧ್ಯಕ್ಷರು ದಲಿತ ಜನಜಾಗೃತಿ ವೇದಿಕೆ ಬೆಂಗಳೂರು, ಶಾಂತಕುಮಾರ್ ಕಟ್ಟಿ, ಧರ್ಮಾಪುರ, ಜಿಲ್ಲಾಧ್ಯಕ್ಷರು ಜನಜಾಗೃತಿ ವೇದಿಕೆ ಕಲಬುರಗಿ, ಶ್ರೀ ಬಸವೇಶ್ವರ ಹೀರಾ, ಶ್ರೀ ಮಂಜುನಾಥ್ ಕೊರವಿ, ಶ್ರೀ ಪ್ರಭಾಕರ್, ಶ್ರೀ ಅರುಣಕುಮಾರ್ ಪಾಟೀಲ್, ಶ್ರೀ ಚಂದ್ರಶೇಖರ್ ತಿಗಡಿ, ಶ್ರೀ ನಟರಾಜ್ ಲಾಡೆ, ಶ್ರೀ ಮಹತೇಶ್ ಪಾಟೀಲ್, ವಾಜಿದ್ ಪಟೇಲ್, ಹುಸೇನ್ ಬಾಷಾ, ಸುನಿಲ್ ಕುಮಾರ್ ಪಾಟೀಲ್, ಶ್ರೀಮತಿ ಅಕ್ಮಾದೇವಿ, ಪರಶುರಾಮ್ ಮಂಜನಕರ್, ಶಕೀಲ್ ಅಂಗಡಿ, ಶಿವಾನಂದ್ ವಾಲಿಕರ್, ರವಿ ಹೊನ್ನಳ್ಳಿ, ಮರಿಯಪ್ಪ ಹಳ್ಳಿ, ಮಲ್ಲಪ್ಪ ಹೊಸಮನಿ, ಸುಭಾಷ್ ಕೋರೆ ಅಜಾಪುರ್, ದಿನೇಶ್ ದೊಡ್ಡಮನಿ, ಪ್ರಕಾಶ್ ಹರದಕರ್, ಕುಪೇಂದ್ರ ಬರಗಾಲಿ, ಮಹಾದೇವ್ ಬಂದಳ್ಳಿ, ಬಸವರಾಜ್ ಮುದ್ರಿಕಿ, ಅಲ್ಲಾ ಸಬಾಗ್, ವಿಠಲ್ ಆಗರಿಗಿ, ಶಿವಾನಂದ್ ಪಾಟೀಲ್ ಮರ್ತೂರ್, ಶಂಭಲಿಂಗ್ ಗುಂಡಗುರ್ತಿ. ಈ ಸಂಘಟನೆ ಜಿಲ್ಲಾ ಅಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ, ಎಲ್ಲ ಕಾರ್ಯಕರ್ತರೇ, ಮುಂಭಾಗದಲ್ಲಿ ಕೂತಂತ ನನ್ನ ತಾಯಿದರೆ, ಅಕ್ಕ ತಂಗಿರೆ, ಅಣ್ಣ ತಮ್ಮಂದಿರೆ, ರಾಜ್ಕುಮಾರ್ ಹುಬ್ಬಿ ಅವರು ಈ ಸಂಘಟನೆ ಹೊಂದಿದೆ 10 ವರ್ಷ. 10 ವರ್ಷ ಅವರು ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ ಈ ಸಂಘಟನೆ ರಾಜ್ಯದ ತುಂಬಾ ಬೆಳೀಲಿ, ಎಲ್ಲ ತಾಲೂಕದಲ್ಲಿ ರಾಜ್ಯದ ಮಟ್ಟದ ಬೆಳಿಬೇಕು. ಇದೇ ತರ ನಾವು ಯಾವಾಗಲೂ ರಾಜು ಹುಟ್ಟಿಯವರ ಸಂಘಟನೆ ಸಪೋರ್ಟಿಗೆ ಇರ್ತೀವಿ. ಯಾಕಂತಂದ್ರೆ ಒಂದು ಸಂಘಟನೆ ಬೆಳಿಬೇಕು ಅಂತಂದ್ರೆ ತಮ್ಗೆಲ್ಲರೂ ಸಪೋರ್ಟ್ ಬೇಕಾಗ್ತದೆ. ಅದಕ್ಕೆ ಸಂಘಟನೆ ಒಳ್ಳೆ ಕಾರ್ಯಕ್ರಮ ಇಟ್ಕೋಬೇಕು, ಒಳ್ಳೆ ಹೋರಾಟ ಮಾಡಬೇಕು, ಮುಂದೆ ಬರ್ಬೇಕಂತ ಹೇಳಿ ಏನಿಲ್ಲ ಜಾಸ್ತಿ ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಲ್ಲಿ ಎಲ್ಲ ಕಲಿತುಕೊಳ್ಳುತ್ತಾರೆ. ಇಂಥ ರಾಜು ಹುಟ್ಟಿಯವರಂತಹ ಸಂಘಟನೆಯು 10 ವರ್ಷ ಆಯ್ತು. ಇವತ್ತಿನ 10 ವರ್ಷ ಪೂರಾರಿ ಆಗಿದೆ ಈ ಸಂಘಟನೆಗೆ. 10 ವರ್ಷ ಆಗಬೇಕಾದ್ರೆ ಇದು ಸಣ್ಣ ವಿಷಯ ಅಲ್ಲ. ಇದಕ್ಕೆ ಎಷ್ಟು ಹೋರಾಟ ಮಾಡಿ ಇಲ್ಲಿ ತನಕ ತರಬೇಕಾದ್ರೆ ಇದಕ್ಕೆ ಅರ್ಥ ಮಾಡ್ಕೊಳ್ಳಿ ನೀವು. ಇವತ್ತಿನ ದಿನ ಸಂಘಟನೆ ಅಂದರೆ ಒಂದು ಶಿಕ್ಷೆ, ಫಸ್ಟ್ ಶಿಕ್ಷೆ ಆಮೇಲೆ ಸಂಘಟನೆ. ಈಗ ಹೇಳಿದ್ದು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರು ಹೇಳಿದ್ದು, ಫಸ್ಟ್ ಶಿಕ್ಷೆ. ಶಾಂತ ರೀತಿಯಲ್ಲಿ ಕುಂತ್ರಿಪ ಅಂತಂದ್ರ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಮಳೆಗಾಲಕ್ಕೊಂದು ಛತ್ರಿ ಇರ್ಲಿ, ಚಳಿಗಾಲಕ್ಕೊಂದು ಕಂಬಳಿ ಇರ್ಲಿ, ಬೇಸಿಗೆಗಾಲಕ್ಕೊಂದು ಬರಸ್ ಇರ್ಲಿ, ಕಷ್ಟ ಕಾಲಕ್ಕ ಒಬ್ಬ ಸ್ನೇಹಿತ ಇರ್ಲಿ, ರೋಗ ರುಜಿನ ಬಂದಾಗ ಒಬ್ಬ ಮಗಳಿರ್ಲಿ, ಅಭ್ಯಾಸ ಬೇಕಾದ್ರೆ ಇಂಗ್ಲೆಂಡಿಗೆ ಹೋಗು, ನಾಗರಿಕತೆ ಬೇಕಾದ್ರೆ ಆಫ್ರಿಕಕ್ಕೆ ಹೋಗು, ದುಃಖ ಬೇಕಾದ್ರೆ ಪಾಕಿಸ್ತಾನಕ್ಕೆ ಹೋಗು, ಸಂಪತ್ತು ಬೇಕಾದ್ರೆ ಅಮೆರಿಕಕ್ಕೆ ಹೋಗು, ದಲಿತ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮ ನೋಡ್ಬೇಕಾದ್ರೆ ಗುಲ್ಬರ್ಗದ ಪಟ್ಟಣ ಕಾರ್ಯಕ್ರಮಕ್ಕೆ ಹೋಗು, ಗುಲ್ಬರ್ಗದ ಪಟ್ಟಣದ ಕಾರ್ಯಕ್ರಮಕ್ಕೆ ಹೋಗು. ಪ್ರಥಮದಲ್ಲಿ ಬಸವಾದಿ ಶಿವಶರಣನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ಕೊಳ್ತಾ, ಸಮಾಜವೇತೆ ಲಿಂಗೈಕ್ಯರಾದ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ಕೊಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಚಿಸತಕ್ಕಂತ ಅವರಲ್ಲಿ ಕೂಡ ಭಕ್ತಿಯ ನಮನಗಳನ್ನ ಸಮರ್ಪಿಸುತ್ತಾ, ದಲಿತ ಜನಜಾಗೃತಿ ವೇದಿಕೆಯ 10ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ದಲಿತ ಮುಖಂಡರು, ಹಿರಿಯರು, ಅನುಭಾವಿಗಳು, ನಮಗೇನು ಅಂತಂದ್ರ ಬೆನ್ನೆಲುಬಾಗಿ ಬ್ಯಾಕ್ ಬೋನ್ ಆಗಿ ಯಾವಾಗಲೂ ನಮ್ಮ ರಾಜವಣ್ಣ ಕಪ್ಪನೂರ್ ಎಂತವ್ರು ಅಂತ ಕೇಳಿದ್ರೆ ಬಹುಶಃ ನನಗೆ ಏನೇ ಸಮಸ್ಯೆ ಇದ್ರು ಕೂಡ ನನ್ನ ಬ್ಯಾಕ್ ಬೋನ್ ಅಂತಾರಲ್ಲ, ನನಗೆ ಹೆಂಗ ಅಂತಂದ್ರೆ ಯಾರಾದ್ರೂ ಏನಾದ್ರೂ ಕಿರಿಕಿರಿ ಮಾಡ್ತಾ ಇದ್ರು ಅಂತಂದ್ರ, ಜಾತಿ ಭೇದಗಳನ್ನ ಮಾಡ್ತಾ ಇದ್ರು ಅಂತಂದ್ರ ಯಾವಾಗ್ಲೂ ಕೂಡ ಮಠ ಮಂದಿರಗಳು ಜಾತಿ ಭೇದವನ್ನ ಮಾಡಬಾರ್ದು. ಮಠ ಮಂದಿರ ಜ್ಞಾನದ ಬೆಳಕನ್ನು ನೀಡುವಂತದ್ದದ, ಯಾರು ಜಾತಿ ಭೇದ ಮಾಡಬಾರ್ದು ಅಂತ ನಮ್ಮ ಮಠದಾಗ ಪುರಾಣ ಪ್ರವಚನ ಭಾಷಣವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರಿದ್ರ ಅದು ನಮ್ಮ ರಾಜವಣ್ಣ ಕಪ್ಪನೂರ್ ಅಂತಕ್ಕಂಥದ್ದನ್ನ ನಾನು ಬಹಳ ಹೆಮ್ಮೆ
ಅಂತ ಹೇಳ್ಕೊಂತೀನಿ. ರಾಜವಣ್ಣ ಹೆಂಗ ಅಂತಂದ್ರೆ ಎಲ್ಲೇ ಕಷ್ಟಗಳು ಅದಾವ ಅಂತಂದ್ರ ಬಡ ಮಕ್ಳು ಇರ್ಬಹುದು, ನಮ್ಮಂತ ಸ್ವಾಮಿಗಳು ಇರ್ಬಹುದು, ಯಾರ ನೊಂದು ಬೆಂದವ್ರಿಗೆ ಏನು ಅಂತಂದ್ರೆ ಬಿದ್ದವ್ರಿಗೆ ಎತ್ತಿ ನಿಂದ್ರಿಸುವಂತ ವ್ಯಕ್ತಿ ಯಾರಾದ್ರಿದ್ರೆ ಅದು ನಮ್ಮ ರಾಜವಣ್ಣ ಕಪ್ನೂರ್ ಅಂತಕ್ಕಂಥದ್ದನ್ನ ನಾನು ಬಹಳ ನೆನೆಸ್ಕೊಳ್ಬೇಕಾಗ್ತದ. ನನ್ನ ಮಠಕ್ಕ ಒಂದ್ 5 ಜನ ಹುಡುಗರು ಬಂದಿದ್ರು. ಇವ್ರಂಗ 5 ಜನ ಇದ್ರು. ಬಬ್ಬೂರು ಅಂತ ಒಂದ್ ಹುಡುಗ ಬಂದಾಗ ಹಿಂಗೆ ರಾಜವಣ್ಣವ್ರ ಬಗ್ಗೆ ಹಂಗ ಮಾತಾಡ್ಕೊಂಡು ಕೂತಾಗ ನಾ ಅಂದೆ ಏನ್ ಕೆಲಸ ಮಾಡ್ತಿ ಅಂತ ನಾನ್ ಕೇಳಿದೆ. ಇವತ್ತ ನನಗ ಅನುಕೂಲ ಅದ ರೀ, ಇವತ್ತ ನನಗೆ ಏನಾಗಿದೆ ಅಂತ ಕೇಳಿದ್ರ ಕೆಲ್ಸ ಏನು ಮಾಡಲ್ಲ, ರಾಜವಣ್ಣನ ಹೆಸರೇ ಇವತ್ತು ಹೊಲ ತಗೊಂಡಿನಿ, ಮನಿ ತಗೊಂಡಿವ್ರಿ, 4 ಜನ ರಾಜವಣ್ಣಂದ ಅಷ್ಟು ನಮ್ಮ ಪವಾರ್ ಇರ್ತದಾರಿ, ಅವ್ರಿಂದ ನಾವು ಏನಾಗತ್ತೀವಿ ಅಂದ್ರೆ ಚಲೋ ಆಗೈತಿ ಅಂತ ನನ್ನ ಮನದಾಗ ಹೇಳಿದ್ರು. ನನಗ್ ಬಹಳ ಖುಷಿ ಆಯ್ತು. ಇನ್ನೊಂದು ಏನು ಅಂತಂದ್ರ ಮನುಷ್ಯ ಬಹಳ ಅಷ್ಟೇ ಮುಗ್ಧ ಅದಾನ, ಅಷ್ಟೇ ಮತ್ ಹೆಂಗಂದ್ರ ಕಟಕನ ಅದಾರ. ನಾವ್ ಹೆಂಗ ಅಂತ ಕೇಳಿದ್ರ ಯಾರು ಒಳ್ಳೆತನದಿಂದ ಬರ್ತಾರ ಅವ್ರ ಹೂವಾಗಿ ತೆಲೆ ಮೇಲೆ ಹೊತ್ಕೊಂಡು ತಿರುಗ್ತಾರ, ಯಾರು ಕೆಟ್ಟವರಾಗಿ ಬರ್ತಾರಲ್ಲ ಆ ಮಗನಿಗೆ ಸುತ್ತಿಗೆ ತೊಗೊಂಡು ಬಡಿಯುವಂತದ ಕೆಲಸ ಅವ್ರ ಬಲ್ಲಿ ಅದ. ಅವ್ರು ಎಂತವ್ರು ಅಂತ ಕೇಳಿದ್ರ ಬಹುಶಃ ಒಂದ್ ಕಡೆ ಜ್ಞಾನಿಗಳು ಹೇಳ್ತಾರೆ ಏನು ಅಂತಂದ್ರೆ ಅವ್ರ ಮನಸ್ಸು ಎಂತವ್ರು ಅಂತ ಕೇಳಿದ್ರ ರಾಜವಣ್ಣವ್ರದು ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಲೋಕೋತ್ತರಾಣ ಚೇತಾಂಸಿ ಕೋಹಿ ವಿಜ್ಞಾತುಮಾರಹತೆ. ಅಂದ್ರೆ ವಜ್ರ ಬಹಳ ಗಟ್ಟಿಯಾಗಿರ್ತದಂತ ನೋಡ್ರಿ. ವಜ್ರ ಹೆಂಗಂತಂದ್ರೆ ಬಹಳ ನಿಂತರ ಏನು ಅಂದ್ರ 50 ವರ್ಷ 60 ವರ್ಷ ಆದ್ಮೇಲೆ ಒಳ್ಳೆ ವ್ಯಕ್ತಿಗಳಿಗೆ ಒಂದು ವಜ್ರ ಸಿಗುತ್ತಂತ. ವಜ್ರ ಕಲ್ಲಿನಿಂದ ಸುತ್ತಿಗೆ ನಿಂತ ಹೊಡೆದ್ರು ಕೂಡ ಅಷ್ಟು ಪುಡಿ ಆಗಂಗಿಲ್ಲ ಅಂತ, ಅಷ್ಟು ಗಟ್ಟಿಯಾಗಿರ್ತದಂತ. ಹೂ ನೋಡ್ರಿ, ಈಗ ಎಲ್ಲರಿಗೂ ಹೂ ಬಹಳ ಮೃದುವಾಗಿರ್ತದ. ಹೂವಿನ ಸ್ವಭಾವ ಏನು ಅಂತಂದ್ರೆ ಎಲ್ರಿಗೂ ಇಷ್ಟಪಡ್ತದಂತ. ಇದ್ರಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ ಯಾರ ತರ ಮನಸ್ಸಿರ್ತಾವಂತ ನೋಡ್ರಿ ವ್ಯಕ್ತಿಗಳ ಹತ್ರ. ಹೆಂಗ ಅಂತಂದ್ರ ಒಬ್ರು ಏನಾದ್ರು ಕಷ್ಟ ಕೇಳ್ಕೊಂತ ಬಂದ್ರಪ್ಪ ಅಂದ್ರೆ ಹೆಂಗ್ ಕುಂದಿರ್ತಾರ ಅಂತಂದ್ರ ಅವ್ ಬಂದನ ಹೊರ ಕಳಿಸೋ, ಅವ್ನ್ ತಗೊಂಡ್ ನಾವ್ ಮಾಡ್ಬೇಕಾಗೈತಿ, ಅವ್ ಎದಕ್ ಬಂದನ ಅಂತ ಮೈಗೆ ಹಚ್ಕೊಲಾರ್ದಂಗ ಅವ್ನ ಕಷ್ಟ ಕೇಳಾರ್ದಂಗ ಅವ್ನಿಗೆ ಏನ್ ಮಾಡ್ತೀವಿ ಅಂದ್ರೆ ಹೊರಗ ಕಳಿಸ್ಬಿಡ್ತೀವಿ ನಾವು ಬೈದಿಗೇಸಿ. ಕೆಲವಷ್ಟು ಜನ ಹೆಂಗ ಅಂತಂದ್ರ ಒಬ್ಬ ಕಷ್ಟದಾಗ ಅದಾನ ಅಂತ ಕೇಳಿದ್ರ ಬಾರಪ್ಪ ನಿದೇನ್ ಕಷ್ಟ ಅದ, ಒಳ್ಳೆ ವಿಧಿ ಇಲ್ಲ, ನಿನ್ಗೆ ಮನೆ ಸೌಕರ್ಯ ಚಲೋ ಅದಲ್ಲ, ನಿನ್ಗೆ ಒಳ್ಳೆ ನೋಡ್ಕೋ ಅಂತಾರಿಲ್ಲ, ನಿನ್ಗೆ ಏನಾದ್ರು ಕಷ್ಟ ಇದ್ರೆ ಕೇಳು ನಾನು ಮಾಡ್ತೀನಿ ಅಂತ ಕೇಸಿ ಕೆಲವಷ್ಟು ಜನ ಹತ್ತಿರ್ತಾರಲ್ಲ. ಇವ್ರು ಹೆಂಗ ಅಂದ್ರ ಹೂವಿನಂತ ಮನಸ್ಸುಳ್ಳ ವ್ಯಕ್ತಿಗಳು ಇರ್ತಾರ ಸಮಾಜದೊಳಗ. ಅದಕ್ಕ ಹೂವಿನಂತ ಮನಸ್ಸುಳ್ಳ ವ್ಯಕ್ತಿ ಯಾರಾದ್ರೂ ಇದ್ರ ಅದು ನಮ್ಮ ರಾಜವಣ್ಣ ಕಪ್ನೂರ್ ಅಂತಕ್ಕಂಥದ್ದನ್ನ ಈ ಕಾರ್ಯಕ್ರಮ ನೋಡಿದಾಗ ಅನಿಸ್ತದೆ. ರಾಜವಣ್ಣ ಕಪ್ನೂರ್ ಇವರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ಆಮೇಲೆ ನಮ್ಮ ಈ ಕಾರ್ಯಕ್ರಮದ ಎಲ್ಲ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ರಾಜ್ಕುಮಾರ್ ಹುಗ್ಗಿ ಯಾವಾಗ್ಲೂ ಕೂಡ ನನ್ನ ಪರಮ ಶಿಷ್ಯ ಅಂತಂದ್ರೆ ತಪ್ಪಾಗಲಾರದು. ನನಗೆ ಒಂದ ಒಂದು ಮಾತು ಅಂತಿರ್ತೀನಿ, ನನಗೆ ಈಗ ವರ್ಷ ಅಲ್ಲ 2 ವರ್ಷದಿಂದ ಸುಮಾರು ನನಗೆ ಪರಿಚಯ. ಎದಕ್ ಬರ್ತಿರ್ತಾರ ಅಂತಂದ್ರ ಆ ಕಡೆಗೆ ರಟಕಲ್ಲಾಗ್ಲಿ ಏನೋ ಸಮಾಜ ಸೇವಾ ಮಾಡಕ್ ಹೋದಾಗ ಬಂತು ನನ್ನ ಮಠಕ್ಕ ಗುರುಗಳೇ ನಿಮ್ ಆಶೀರ್ವಾದ ಬೇಕಂತ. ಹೆಂಗಂದ್ರ ಆಶೀರ್ವಾದ ತೆಗೆದುಕೊಂಡು ಮಳದಾಗ ಊಟ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಸಮೇತ ಬರ್ತದೆ ಎಲ್ಲಾ ಕುಂತು ಸಮಾಜದ ಬಗ್ಗೆ ಕಳಕಳಿಯಿಂದ ಮಾತಾಡ್ತಿರ್ತಾರ ನಮ್ಮ ರಾಜ್ಕುಮಾರ್ ಹುಗ್ಗಿ. ನಾನಂದೆ ನೀ ಏನ್ ಈಗ ಏನ್ ಮಾಡ್ತಿ, ಇದನ್ನ ದಲಿತ ಜನಸೇಕೃತ ವೇದಿಕೆಯನ್ನು ಮಾಡ್ಕೊಂಡು ಇದ್ರಲಿಂತ ನಿನಗೇನು ಉಪಯೋಗ ಅದ, ನಿನಗೇನ್ ಇದ್ರಲಿಂತ ಬರೋದ ಆದಾಯ ಏನು ಅಂತ ನಾನ್ ಕೇಳಿದೆ. ಏನಿಲ್ಲಪ್ಪ ಇದ್ರಲಿಂತ ನನ್ಗೆ ಏನು ಬರಲ್ಲ, ನಾನೊಂದು ಬಂದವರಿಗೆ ಸ್ವಲ್ಪ ಏನಾದ್ರು ನೆರವನ್ನು ನೀಡಿದಪ್ಪ ಅಂತಂದ್ರೆ ಅವ್ರು ತಿಳಿದಷ್ಟು ಮಟ್ಟಿಗೆ ನನಗೆ ಕೊಡ್ತಾರ. ಆದ್ರೂ ಕೂಡ ಹೆಂಗ ಅಂತ ಕೇಳಿದ್ರೆ ನೊಂದು ಬೆಂದವ್ರು ಬಹಳ ಜನ ಅದಾರ. ಅವ್ರಿಗೇನು ಅಂತಂದ್ರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಅವ್ರಿಗೇನು ಹಕ್ಕು ಬರ್ತದ ಆ ಹೋರಾಟವನ್ನು ಮಾಡಿ ನಾನು ಅವ್ರಿಗೆ ಒಳ್ಳೆಯದನ್ನ ಮಾಡ್ಬೇಕಂತ ಈ ಸಂಘವನ್ನ ಕಟ್ಕೊಂಡಿದ್ರಿ ಅಪ್ಪವ್ರೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ನಮ್ಮ ಊರೊಳಗ ಒಬ್ರು ನೊಂದು ಬೆಂದಿದ್ರು. ಅವ್ರಿಗೆ ಏನ್ ಮಾಡಿದೆ ಅಂದ್ರೆ ನೋಡು ರಾಜು, ಇವ್ರಿಗೆ ಸುಮಾರು ಹೊಲ ಮಾರಿದ್ಮೇಲೆ ಅದು ಸ್ವಲ್ಪ ಕಿರಿಕಿರಿ ಅದ, ದುಡ್ಡು ಕೊಡ್ತಾ ಇಲ್ಲ, ಸುಮಾರು ಇನ್ನ 2 ಲಕ್ಷ ಕೊಡೋದಿದ್ರು. ಕಿರಿಕಿರಿ ಮಾಡಿದಾಗ ನಾನೊಂದೇ ರಾಜು ಆ ಎಮ್ಮಗ್ ಸ್ವಲ್ಪ ಬಹಳ ನೊಂದಾಳ, ಆ ಕಾರ್ ಆಕ್ಸಿಡೆಂಟ್ ಆಗಿ ಕಾರ್ ಮುರ್ಕೊಂಡು ಬಿದ್ದಾನ, ರೊಕ್ಕ ಕೊಡು ಅಂತಂದ್ರ ಸುಮಾರು ಬಹಳ ದಿವಸನಿಂದ ಕಾಣಿಸ್ತಾ ರಾಜು. ಆ ಎಮ್ಮಗ ಹೆಂಗ ಅಂತಂದ್ರೆ ಸಿಕ್ಕಂಗ ಬೈದಾರ, ತ್ರಾಸಾಗಿ ನನ್ನ ಮುಂದೆ ಹೇಳ್ಕೊತಾಳ. ನಾ ಏನ್ ಮಾಡ್ಬೇಕು ಅಂತ ಗೊತ್ತಿದ್ದಿಲ್ಲ. ಅದೇ ಟೈಮಿಗೆ ರಾಜು ಬಂದಿದ್ದ. ರಾಜುಗ ನೋಡಿದೀನಿ, ಏನಾದ್ರು ಮಾಡು ಕನಿಷ್ಠ ನೀ ಏನು ಒಂದ್ 2,000 ರೂಪಾಯಿ ತಗೋ, ಆ ಎಮ್ಮನ ಬಳಿ ಏನಿಲ್ಲ ನಾ ತಿಳಿದು ಕೊಡ್ತೀನಿ ರಾಜು, ಇದನ್ನ ಕೆಲಸ ಮಾಡ್ಕೊಡು ಅಂತ ನಾ ರಾಜುಗಂದೆ. ಯಪ್ಪ ನಾನು ಯಾರು ರೊಕ್ಕ ತಗೊಂಗಿಲ್ಲ, ಆ ಎಮ್ಮನ ಸಮಸ್ಯೆ ಏನಾರ ಸ್ವಲ್ಪ ಕಾಗದ ತಂದು ಕೊಡು ಅಂತ ಆ ಎಮ್ಮ ಕಳಿಸಿ ಕಾಗದ ಈಗ ಕೊಟ್ಮೇಲೆ ಬಹುಶಃ 2 ತಿಂಗಳಲ್ಲಿ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಬಂದ ತಕ್ಷಣ ರಾಜು ಹೇಳಿದಾಗ ಸ್ಟಾರ್ಟ್ ಆಗ್ಬೇಕಿತ್ತು, ಅನಿವಾರ್ಯವಾಗಿ ಸ್ವಲ್ಪ ತಡವಾಯಿತು. ನಮ್ಗೆ ಹಳೆಯ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವೆಲ್ಲರೂ ಸೇರಿದ್ದು ದಲಿತ ಜನಜಾಗೃತಿ ವೇದಿಕೆ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ
ಈ ಒಂದು ಕಾರ್ಯಕ್ರಮ ಆಗುವುದು ಏನಪ್ಪ ವಿಶೇಷ ಅಂತಂದಾಗ ಈ ಸಮಾಜದಲ್ಲಿ ಅನ್ಯಾಯಕ್ಕಾದಂತ ಒಳಗಾದಂತ ವ್ಯಕ್ತಿಗಳಿಗೆ, ಶೋಷಣೆಗೆ ಒಳಗಾದಂತ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಸಮಾನತೆ ಮತ್ತು ಸಾಮಾಜಿಕ ಒಂದು ವ್ಯವಸ್ಥೆಯನ್ನು ತರಗೋಸ್ಕರ ಇಂಥ ಒಂದು ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ. ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲೇ ಅವರು ಹೇಳಿದ್ದಾರೆ, ಫಸ್ಟಿಗೆ ಶಿಕ್ಷಣ ಆಗಲಿ, ಆಮೇಲೆ ಸಂಘಟನೆ ಮಾಡಿ, ಆಮೇಲೆ ಹೋರಾಟ ಮಾಡಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತ ಒಂದು ಮಾರ್ಗದಲ್ಲಿ ನಮ್ಮ ಸಂಘಟನೆಗಳು ಕೆಲಸ ಮಾಡ್ತಿದೆ. ಒಂದು ಸಂಘಟನೆ ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ರಾಜ್ಕುಮಾರ್ ಉಗೀಸರ್ ಅವರಾಗಿರ್ಬೋದು, ಸಂಘಟನೆ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಬಹಳಷ್ಟು ಶ್ರಮ ವಹಿಸಿ ಈ ಸಮಾಜದಲ್ಲಿ ಇರ್ತಕ್ಕಂಥ ಅನ್ಯಾಯ ವಿರುದ್ಧ ಹೋರಾಡಿ ಅವರ ಬಾಬಾ ಸಾಹೇಬ್ ಕೊಟ್ಟಂತ ಹಕ್ಕುಗಳನ್ನು ಕೊಡಿಸಿದ್ದಾರೆ. ಇದು ಬಹಳಷ್ಟು ಒಳ್ಳೆ ಕೆಲಸ. ನಮ್ಮ ಪೂಜಾರ್ ಅವರು ಹೇಳಿದ್ದಾರೆ, ಒಬ್ಬ ಒಂದು ಮಹಿಳೆಗೆ ಅನ್ಯಾಯವಾದಂತ ಒಂದು ಸಂದರ್ಭದಲ್ಲಿ ರಾಜ್ಕುಮಾರ್ ಉಗೀಸರ್ ಅವರು ಬಹಳಷ್ಟು ನ್ಯಾಯ ಕೊಡಿಸಿದ್ದಾರೆ. ಇದೇ ರೀತಿ ಒಂದು ಕೆಲಸ ಕಾರ್ಯಗಳ ಸಾಕಷ್ಟು ಕೆಲಸ ಕಾರ್ಯಗಳು ಕೂಡ ಮಾಡಿದ್ದಾರೆ. ಅದರ ಇನ್ನೊಂದು ವಿಶೇಷ ಅಂತಂದಾಗ ನೋಡಿ, ಜವಾಹರ್ಲಾಲ್ ನೆಹರು ಅವರು ವಿದೇಶಿ ವ್ಯಕ್ತಿತ್ವ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ನಾನು ಜಯಮಾನ ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕಲಾರ ಇಷ್ಟೊತ್ತನ ನಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಒಂದು ಯಾವಾಗ ನಮ್ಮ ನಾಗೂರ್ ಮಠದ ಮುದ್ದೆಯವರು ಯಾವಾಗ ನಮ್ಮ ಕಾರ್ಯಕ್ರಮಕ್ಕೆ ಕಾಲಿಟ್ರು ಅವಾಗ ಬೆಂಕಿ ಚಾಲೂ ಆಯಿತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಕಾರ್ಯಕ್ರಮ ಒಂದು ಹುಪ್ಸನ್ನ ಬಂತು, ನಮ್ಮ ಕಾರ್ಯಕ್ರಮಕ್ಕೆ ಸ್ಟೇಜಿಗೆ ಕೈ ಬಂತು ಅಂತಂದ್ರ ನಮ್ಮ ರಾಜು ಕಪ್ಪೂರಣ್ಣ ಅವರು ಮತ್ತ ನಮ್ಮ ನಾಗೂರ್ ಮುದ್ದೆಯವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನಾವು MP ಹಾಕಿರ್ಬೋದು, MLA ಹಾಕಿರ್ಬೋದು, ಇವತ್ತು ಯಾವುದೋ ಒಂದು ಸುಳ್ಳು ಹೇಳಿ ಅವ್ರಿಗೆ ನೆಪ ಮಾಡ್ಕೊಂಡು ಅವ್ರು ಬರ್ತಾರೋ ಬರದೇ ಇರ್ತಾರೋ ನಮಗೆ ಗೊತ್ತಿಲ್ಲ. ಬಟ್ ಆದ್ರ ನಮಗೆ MP MLAಗಳು ಈ MLCಗಳ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ನಮ್ಮ ಮುದ್ದೆಯ ಮೇಲೆ, ನಮ್ಮ ರಾಜ್ಕುಮಾರ್ ಕಪ್ಪೂರ್ ಅಣ್ಣವ್ರ ಮೇಲೆ ನಮ್ಗೆ ಭರವಸೆ ಅದ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತ ಯಾವ್ದಾದ್ರೆ ಒಂದು ದಲಿತ ಕಲಬುರಗಿ ಜಿಲ್ಲೆಯಲ್ಲಿ ದಲಿತ ಸಮುದಾಯದಾಗ ಈಗಾಗಲೇ ಮುದ್ದೆಯರು ಹೇಳಿದ್ರು, ಯಾರಿಗಾದ್ರೆ ಅನ್ಯಾಯ ಆದ್ರೆ, ಯಾರಿಗಾದ್ರೆ ದೌರ್ಜನ್ಯ ಆದ್ರ ಆನ್ ಸ್ಪಾಟ್ ದಲಿತ ಜನಜಾಗೃತಿ ವೇದಿಕೆಯ ಕಾರ್ಯಕರ್ತರು ಎಲ್ಲಿ ಅನ್ಯಾಯ ಇರ್ತದ ಅನ್ಯಾಯದ ವಿರುದ್ಧವಾಗಿ ದಲಿತ ಜಾಗೃತಿ ವೇದಿಕೆ ಇರ್ತದ ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ಹಾಗಾಗಿ ನಮ್ಮ ನಾಗೂರ್ ಮಠ ಮುದ್ದೆಯವರು ನಾನು ಅವರ ಶಿಷ್ಯ ಆಗಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ಜಿಲ್ಲೆಯ ಒಳಗ ಯಾರಾದ್ರೂ ಒಬ್ಬ ಮುದ್ದೆ ಮಠದೇಶ್ವರ ಮುದ್ದೆ ಅಂತ ನಾವು ನೋಡಿದೀವಿ. ಆದ್ರೆ ಅವ್ರ ಮಠಕ್ಕೆ ಹೋಗಿದ್ದು ನಾವು ಮಠಕ್ಕೆ ಹೋಗಿ ಮುದ್ದರಿಗೆ ನಾವು ಭೇಟಿ ಮಾಡಿದಾಗ ನಮ್ಮ ಮನಸ್ಸನ್ನ ಎತ್ತಿ ಹಿಡಿದಿ ನಮ್ಮನ್ನ ಬರೀಪ ಅಂತ ಹೇಳಿ ತಮ್ಮ ಬಾಜು ಕುಡಿಸ್ಕೊಂಡು ಏನ್ ಮಾತಾಡಿರ್ತಲ್ಲ, ನಿಜವಾದ ದಲಿತ ನಾಯಕ ಅಂತ ಹೇಳ್ಬೇಕಂದ್ರ ನಮ್ಮ ಮಠದ ಮುದ್ದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಹಾಗಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಲಿತ ಜಾಗೃತಿ ವೇದಿಕೆ ಬರ್ತಾ ಎಲ್ಲಿ ಅನ್ಯಾಯ ನಡೀತದ, ಎಲ್ಲಿ ದೌರ್ಜನ್ಯ ನಡೀತದ, ಎಲ್ಲಿ ನ್ಯಾಯಕ್ಕಾಗಿ ಈ ಕಾರ್ಯಕ್ರಮವನ್ನು ಯಾವ ಹೋರಾಟವನ್ನು ಮಾಡ್ತೀವಿ ಅಂತಂದ್ರ ಅಲ್ಲಿ ನ್ಯಾಯ ಇದ್ದಿತ್ತು ಅಂತಂದ್ರ ಅದ್ರ ನ್ಯಾಯದ ಪರವಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಾವೀಗ ಹೆಚ್ಚಿನ ಮಾತಾಡಲ್ಲ. ಹಳ್ಳಿಯಿಂದ ಪಾಪ ದೂರಿಂದ ಬಂದಿದಾರ. ಇಷ್ಟೊತ್ತನ ಸುಮಾರು 2 ತಾಸು ಗಟ್ಟಲೆ ಕುಂತೇನಪ್ಪ ಅಂದ್ರ ಎಲ್ಲರದ್ದು ಭಾಷಣ ಕೇಳಲ್ಲ. ಹಾಗಾಗಿ ಹೆಚ್ಚಿಗೆ ನಾನು ವೇದಿಕೆಯ ಭಾಷಣವನ್ನು ಹೆಚ್ಚಿಗೆ ಸಮಯ ತಗೋಲ್ಲ. ಹಾಗಾಗಿ ಇದೇ ರೀತಿನೇ ನಮ್ಮ ದಲಿತ ಜನಜಾಗೃತಿ ವೇದಿಕೆಯ ಮುಂಬರ್ತಕ್ಕಂಥ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ಈ ರಾಜ್ಯದಲ್ಲಿ ದಲಿತ ಜಾಗೃತಿ ವೇದಿಕೆ ಕಾರ್ಯಕರ್ತರು ಹೆಚ್ಚಿಗೆ ಮಟ್ಟದಲ್ಲಿ ಬೆಳೀಲಿ. ಇದಕ್ಕ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಲಾಕ ನನಗ ಹೆಗಲಿಗೆ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಕ ನಮ್ಮ ಅಪ್ಪಣ್ಣ ಪಾಳ ಅವರು ಮತ್ತು ಶಾಂತಕುಮಾರ್ ಕಟ್ಟಿಮನಿ ಅವರು, ನಮ್ಮ ರಾಕೇಶ್ ಹಲ್ದಿಯಾಳ್ ಅವರು, ಸಾವನ್ ಲಾಕೆ ಹಾಗೂ ಅನೇಕ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಯದ. ಹಾಗಾಗಿ ನಮ್ಮ ಮಠದ ಮುದ್ದವರಿಗೆ ಇನ್ನೊಮ್ಮೆ ನನ್ನ ವೇದಿಕೆ ಪರವಾಗಿ, ನನ್ನ ಪರವಾಗಿ, ನನ್ನ ಕಾರ್ಯಕರ್ತರ ಪರವಾಗಿ ಮತ್ತೊಮ್ಮೆ ಅವರಿಗೆ ನನ್ನ ನಮಸ್ಕಾರ ನಮನವನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಶೀಲಾ ಮೇಡಮ್ ಅವರು ಮತ್ತ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಜವರಗಿಲಿಂದ ಬಂದು ಅವರು ಮತ್ತೆ ಇನ್ನೊಬ್ಬರು ಮೇಡಮ್ ಅವರು ಬಂದು ನಮ್ಮ ಡಾಕಪ್ಪ ಸರ್ ಅವರು ಪ್ರತಿ ವರ್ಷ ಸರ್ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಇರ್ತೀವಿ ಅಂತ ಹೇಳಿ ಈ ಸಭೆ ಮೇಲೆ ಈ ಕಾರ್ಯಕ್ರಮಕ್ಕ ಎಲ್ಲರೂ ಕೂಡ ನನ್ನ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ನಾನು ಚಿರಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ನಮ್ಮ ಗೆಳೆಯರಾದ ನಮ್ಮ ಆರ್ಟಿಸ್ಟ್, ನಮ್ಮ ಸಹೋದರರು ಇವರು ಕೂಡ ಮತ್ತು ನಮ್ಮ ಸಿಸ್ಟರ್ಸ್ ಇವರು ಕೂಡ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬೆಳಗ್ಗೆ 8 ಗಂಟೆಗೆ ಬಂದು ನನಗೆ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಫೋನ್ ಮಾಡಿ ಬಹಳಷ್ಟು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡೋದಕ್ಕಾಗಿ ಅವರಿಗೂ ಕೂಡ ಜೈವಿಮನ ಸಲ್ಲಿಸಲಿಕ್ಕೆ
ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟದಕ್ಕಾಗಿ ಈ ನಮ್ಮ ಸಭೆಯ ಅಧ್ಯಕ್ಷ ಭಾಷಣವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೀನಿ ಅಂತ ಹೇಳಿ ಈ ಎಲ್ಲರಿಗೆ ನನ್ನ ಜೈ ಭೀಮನ್ನ ಹೇಳ್ತೀನಿ. ಜೈ